ಒಂದು ಸಹಿತವಾಗಿ ದಾನ ಮಾಡೋದು, ಪ್ರಸಾದ ಮಾಡಿಸೋದು, ಹಿಂಗೆಲ್ಲ ಒಂದಿಷ್ಟು ಸಂಸ್ಕಾರಗಳನ್ನ ಕಲಿಸುತ್ತವಂತಾರೆ ಇಲ್ಲಿ ಗೌರಮ್ಮನವರು. ಹಿಂಗ ಮಗು ಸಂಸ್ಕಾರದ ತಂದೆ ತಾಯಿಗಳು ಹೇಳಿರುವಂತ ಸಂಸ್ಕಾರದ ಹಾದಿಯೊಳಗ ಮಲ್ಲಮ್ಮ ಬೆಳೀತ ಹೊಂಟಾಳ. ತಂದೆ ತಾಯಿಗಳು ಹೇಳಿರುವಂತ ಪಾಠವನ್ನ ತನ್ನ ವಾರಿಗಿತ್ತಿ ಗೆಳತಿಯರಿಗೂ ಸಹಿತವಾಗಿ ಹೇಳುತ್ತಾಳ. ಹಿಂಗ ಮನೆಯೊಳಗ ಬದುಕಬೇಕು, ಹಿಂಗ ಸಂತೋಷದಿಂದ ಇರಬೇಕು. ದಾನ ಧರ್ಮ ಮನೆ ಮುಂದೆ ಯಾರಾದ್ರೂ ಭಿಕ್ಷಾಂ ದೇಹಿ ತಾಯಿ ಅಂತ ಹೇಳಿದ್ರ ಈ ಜಾಗದ ವಾತಾವರಣ ಬಹಳ ಸಂತೋಷ ಅನಿಸ್ತದ. ಈ ಜಾಗದೊಳಗ ಹುಡುಗುಂಟದ ಗಚ್ಚಿನ ಮಠದ ಮಹಾಸ್ವಾಮಿಗಳವರು, ಗಜದಂಡ ಮಹಾಸ್ವಾಮಿಗಳು ಹುಟ್ಟಿದ ಊರುದಿರ್ತದೆ, ಜನನವಾದ ಊರು. ಚಪ್ಪಾಳೆ ಹಾಕ್ರ ಒಂದ್ಸಾರಿ. ಯಾಕಂದ್ರೆ ಎಂತಿಂತ ಮಹಾತ್ಮರು ಹುಟ್ಟಿದರೆ ಇವೆಲ್ಲ ಬಹಳ ಪುಣ್ಯ ಮಾಡಿ. ಇಂಥ ಮಹಾತ್ಮನ ಗುರು ದರ್ಶನವನ್ನ ಪಡೆದುಕೊಳ್ಳೋದಕ್ಕಾಗಿ ಕೇವಲ ಎಷ್ಟು ವರ್ಷದೊಳಗೆ ಮನೆ ಬಿಡ್ತಾರಂದ್ರ, ಒಬ್ಬ ಮಹಾತ್ಮ 12 ವರ್ಷಕ್ಕೆ ಮನೆ ಬಿಡುತ್ತಾನ. ಬಾಲ್ಯದೊಳಗ ಸಣ್ಣ ಹುಡುಗ ಬಾಲ್ಯದೊಳಗ 12 ವರ್ಷಕ್ಕ ಮನೆ ಬಿಟ್ಟು ಸಂಚಾರವನ್ನ ಮಾಡುತ್ತಾ ಎಲ್ಲಿಗೆ ಬರುತ್ತಾನೆ? ಗುಡುಗುಂಟಕ್ಕೆ ಬರುತ್ತಾನೆ. ಗುಡುಗುಂಟಕ್ಕೆ ಬಂದ ಬಳಿಕ ಅಲ್ಲಿ 12 ವರ್ಷ ಮತ್ತೆ ಸೇವಾ ಮಾಡುತ್ತಾನೆ. ಯಾರು? ಗಜದಂಡ ಮಹಾಸ್ವಾಮಿಗಳವ್ರ ಬಳಿ ಬಂದು, ಯಪ್ಪ ಗುರುಗಳೇ, ನೀವು ನಮ್ಮ ಗುರು ಆಗ್ಬೇಕಂತ ತಿಳ್ಕೊಂಡು 12 ವರ್ಷಗಳ ಸೇವಾ ಮಾಡ್ತೀನಿ ಅಂತ ಹೇಳಿದಾಗ ಗಜದಂಡ ಮಹಾಸ್ವಾಮಿಗಳು ಏನಂತಾರಂದ್ರ, ಈ ಕುದುರೆ ಸಾಕೋ ಕೆಲಸ ಮಾಡ್ಬೇಕು, ಕುದುರೆ ಸಗಣಿ ತೆಗೆಯೋ ಕೆಲಸ ಮಾಡ್ಬೇಕಂದಾಗ ಒಂದು ಮಾತಾಡ್ಲಾರ್ದು ಹೂ ಅಂತಾರೆ. ಕೇವಲ 12 ವರ್ಷದ ಮಗು ಅಂತಾರೆ. ನಿಮ್ಮ ಮಕ್ಕಳಿಗೆ ಹೇಳ್ರಿ, ಮೊಬೈಲ್ ಹಿಡ್ಕೊಂಡ್ ಕುಂತ ಒಂದ್ ಗ್ಲಾಸ್ ನೀರ್ ತಂಬರಿ ಅಂತ ನೋಡೋಣ. ಮೊಬೈಲ್ ಹಿಂಗ್ ಹಿಡ್ಕೊಂಡ್ ಕುಂತಿರ್ಬೇಕ್ರಿ, ಒಂದ್ ಗ್ಲಾಸ್ ನೀರ್ ತೊಂಬರಿ ಅಂತ ಹೇಳ್ರಿ ನೋಡೋಣ. ತಂಬರ್ತಾರನ್ರಿ ಹುಡುಗರು. ಅಲ್ಲಿ ಫೋನ್ ನೋಡ್ತೀನಿ, ಬೇಕೇ ಮಾಡಾಕತ್ತೀನಿ, ಗೇಮ್ ಮುಗಿಲಿ, ಒಂದೇ 2 ನಿಮಿಷ ತಡಿ ಅಂತ ಆಗ್ತಾ ಇರುತ್ತೆ ಸಣ್ಣ ಮಕ್ಕಳು. ಆದ್ರ 12 ವರ್ಷದೊಳಗೆ ಗುರುವನ್ನ ಭೇಟಿ ಆಗೋದಕ್ಕೆ ಮಗ ಬಂದಾನ. ಈ ಮಗನಿಗೆ ಹೇಳ್ತಾರ, ಕುದುರೆ ಸಾಕಾಣೆ ಕೆಲಸ, ಕುದುರೆ ಸಗಣಿ ತೆಗೆಯೋ ಕೆಲಸ ಮಾಡಂದಾಗ ಒಪ್ಪಂತು ಮಗು. ಹಿಂಗ ಮತ್ತೆ 12 ವರ್ಷಗಳ ಕಾಲ ಕುದುರೆ ಸೇವಾ ಮಾಡೋದು, ಮೈ ತೊಳೆಯೋದು, ಸಗಣಿ ತೆಗೆಯೋದು ಎಲ್ಲ ಮುಗಿದ ಬಳಿಕ ಒಂದೇನೇನ್ ಮಾಡ್ತಾನ, ಯಪ್ಪಾ ಗುರುಗಳೇ, ನಿಮ್ಮ ಆಜ್ಞೆಯ ಪ್ರಕಾರ ನಾನಿನ್ನು ಹೊರಡಬಹುದೇ? ಸ್ವಲ್ಪ ವಯಸ್ಸಿಗೆ ಬರ್ತಾನ ಹುಡುಗ. ವಯಸ್ಸಿಗೆ ಬಂದ ಬಳಿಕ ನಾನಿನ್ನು ಹೊರಡಬಹುದೇ ಅಂತ ತಿಳ್ಕೊಂಡು ನಮಸ್ಕಾರ ಮಾಡಿದಾಗ ನನಗೆ ಲಿಂಗದಾರಣ ಅಂತ ಕೇಳುತ್ತಾನೆ. ಆ ವಯಸ್ಸಿಗೆ ಬಂದ ಬಳಿಕ ಆ ಹುಡುಗ ಲಿಂಗದಾರಣ ಅಂತ ಕೇಳಿದಾಗ, ಮತ್ತೆ ನಿನಗ ನಾನು ಕೊಟ್ಟಿರುವಂತ ಆಶೀರ್ವಾದನೇ ದೊಡ್ಡದದ, ಆದ್ರೆ ನೀ ಅಲ್ಲಿ ಇಲ್ಲಿ ಇರೋದಲ್ಲ, ನಿಂದೊಂದು ಸ್ಥಳ ಅದ ಅಂತ ತಿಳ್ಕೊಂಡು ಕಳಿಸ್ಕೊಡ್ತಾರ. ಆಶೀರ್ವಾದ ಮಾಡಿದ್ರು. ಯಾವ ಸ್ಥಳ ಅಂತ? ಹುಬ್ಬಳ್ಳಿಗೆ ಹೋಗ್ಬೇಕು ನೀ ಅಂತ ಆಶೀರ್ವಾದ ಮಾಡಿದ್ರು. ಯಾವಾಗ ಹುಬ್ಬಳ್ಳಿಗೆ ಹೋಗ್ಬೇಕಂತ ಆಶೀರ್ವಾದವನ್ನ ಮಾಡಿದ್ರು. ಸಂಚಾರವನ್ನ ಮಾಡುತ್ತಾ ಎಲ್ಲಿಗೆ ಬರ್ತಾನ? ಹೋಗುವಂತ ಸಂದರ್ಭದೊಳಗೆ ಹೊಟ್ಟೆ ಹಸುವಂತಕ್ಕಂಥದ್ದು ಬಹಳ ಕೆಟ್ಟರೆ ಬಂಧುಗಳೇ. ಹೊಟ್ಟೆ ಹಸಿವಾತಂದ್ರೆ ತಡಿಲಿಕ್ಕೆ ಆಗೋದಿಲ್ಲ. ಯಾವಾಗ ಹೊಟ್ಟೆ ಹಸಿವಾಯ್ತು, ಭಿಕ್ಷೆ ಪಡ್ಕೊಂತ ಪ್ರಸಾದ ಮಾಡ್ಕೊಂತ ಹೋಗ್ತಿದ್ರು. ಆದ್ರೆ ಒಂದು ಗ್ರಾಮ, ದೊಡ್ಡವಾಡ ಅಂತಕ್ಕಂಥ ಒಂದು ಗ್ರಾಮ ಬರುತ್ತದೆ. ದೊಡ್ಡವಾಡ ಅಂತಕ್ಕಂಥ ಗ್ರಾಮ ಬರ್ತದೆ. ಯವಾ ಭಿಕ್ಷಾಮದೇಹಿ ಅಂತ ತಿಳ್ಕೊಂಡು ಮನೆ ಮುಂದೆ ನಿಂದಿರುತ್ತಾರೆ. ಈ ಹುಡುಗ ಮನೆ ಮುಂದೆ ನಿಂತಾಗ ಆಗಲೇ ವಯಸ್ಸಿಗೆ ಬಂದಿದ್ದ. 2 ಗಂಡ ಹೆಂಡತಿ ಮನೆಯೊಳಗೆ ಇರೋದು 4 ರೊಟ್ಟಿ ಇದಾವೆ. ಇರೋದು ಮನೆಯೊಳಗೆ 4 ರೊಟ್ಟಿ. ಗಂಡ ಹೆಂಡತಿ ಕುಂತ್ಕೊಂಡು ನನಗೆ 2 ರೊಟ್ಟಿ ಇರ್ಲಿ, ನಿನಗೆ 2 ರೊಟ್ಟಿ, ಎದ್ರ ಬಿದ್ದು ಕುಂತ ಚಂದ ಊಟ ಮಾಡತ್ತಾರ. ಯಾಕಂದ್ರೆ ಪ್ರೇಮ ಇದ್ರೆ ಉಣ್ಲಿಕ್ಕೆ ಸಾಧ್ಯ. ಪ್ರೇಮ ಇಲ್ಲಂದ್ರೆ ಈ ಕಡೆ ದಿಕ್ಕಿ ಕುಂತಿರ್ತದ, ಈ ಕಡೆ ದಿಕ್ಕಿ ಕುಂತಿರ್ತದ. ಪ್ರೇಮ ಇರ್ಬೇಕು ಗಂಡ ಹೆಂಡತಿ ಮಧ್ಯೆ ಸಹಿತ. ಪ್ರೇಮ ಇತ್ತು ಊಟಕ್ಕೆ ಕುಂತಿದ್ರು. ಭಿಕ್ಷಾಂತಿ ಅಂತ ಬಂದೆ. ಈ ಮಹಾತ್ಮ ಬಂದಾಗ ಗಂಡಂತನ ಬಹಳ ಸರಳ ಜೀವಿ ಇದ್ದ, ದಾನ ಧರ್ಮದ ಗುಣವನ್ನ ಪತ್ತುಕೊಂಡಿದ್ದ. ಅವ ಹೇಳ್ದ, ಇವತ್ತು 4 ರೊಟ್ಟಿ ಇದ್ದಾವಲ್ಲ, ಬೇರೆ ಊಟ ಮಾಡಿ ಮಲಗ್ತೀವಿ ನಾವೆಲ್ಲ, ಚಂದ ಊಟ ಮಾಡಿ. ಒಂದಿನ ಉಪವಾಸ ಇದ್ರೆ ಏನಾಗೋದಿಲ್ಲ. ಇದೇನು 2 ರೊಟ್ಟಿ ಅದಲ್ಲ, 2 ರೊಟ್ಟಿ ಪುಣ್ಯ ಹಚ್ಕೊಡು. 2 ರೊಟ್ಟಿ ಒಳಗೆ ನನಗೊಂದು ರೊಟ್ಟಿ ಇರ್ಲಿ, ನಿನಗೊಂದು ರೊಟ್ಟಿ ಇರ್ಲಿ ಅಂತ ಗಂಡ ಹೇಳ್ದಂಗ ಪುಣ್ಯ ಹಚ್ಕೊಂಡು ಬಂದು ಮನೆಗೆ ಕೊಟ್ಟರು. ಊಟ ಮಾಡಿದಿರು. ಊಟ ಮಾಡಿದ ಬಳಿಕ, ಯವ್ವ ನನಗ ಇನ್ನೂ ಹೊಟ್ಟಿ ತುಂಬಿಲ್ಲ. ಈ ಮಹಾತ್ಮಗ ಇನ್ನೂ ಹೊಟ್ಟಿ ತುಂಬಿಲ್ಲ. ಯವ್ವ ಇನ್ನೂ ಒಂದಿಷ್ಟು ಮನೆಯೊಳಗೆ ಏನಾದ್ರೂ ಇದ್ರು ಕೊಡು. ಇರದೆ ಮನೆಯೊಳಗೆ 2 ಕೊಟ್ಟಾರೆ. 2 ಮತ್ತೆ ಸಿಟ್ಟು ಬಂದದಲ್ರಿ, ಹೆಂಡತಿ ಸಿಟ್ಟು ಬಂದ. ಸ್ವಲ್ಪ ಮುಂಗೋಪಿತ್ತು. ಆದ್ರೆ ಬಹಳ ಒಳ್ಳೆ ಹೆಣ್ಮಗಳು. ಸ್ವಲ್ಪ ಮುಂಗೋಪಿತ್ತು. ಕೆಟ್ಟ ಹೆಣ್ಮಗಳೇನಲ್ಲ, ಮುಂಗೋಪಿತ್ತು. ಬಂದ ಇರೋ 4 ರೊಟ್ಟ ನನಗೊಂದು ನಿನಗೊಂದು ಉಣ್ಬೇಕಂತ ಕುಂತಿ ಮತ್ತೆ ಬೇಡಾಕತ್ತ. ಗಂಡ ಗೊತ್ತಾದ. ಬಾಯಿ ಅಂತ ಕರೆದ ಗಂಡ. ಕರೆದು, ಇವತ್ತು ಇನ್ನೊಂದು ರೊಟ್ಟಿ ಕೊಟ್ಟು ಬಿಡು. ಇನ್ನೊಂದು ರೊಟ್ಟಿ ಅದಲ್ಲ, ಪುಂಡ್ಯಪಲ್ಲಿ ಖಾಲಿ ಅಂತ ಮಗಳು ಸಿಟ್ಟು ಬಂದಾದ್ರಿ. ಪುಂಡ್ಯಪಲ್ಲಿ ಖಾಲಿ ಹುಂಚಟ್ಟಿ ಹಚ್ಕೊಡೋದು ಗಂಡ. ಯಾಕ ನೋಡ್ರಿ, ಕೊಡಬೇಕನ್ನೋ ಒಂದು ಗುಣ ಬೇಕ್ರಿ. ಮೊದಲು ಹುಂಚಟ್ಟಿ ಹಚ್ಕೊಡೋದು. ಹುಂಚಟ್ಟಿ ಸವರ್ತಾಳ್ರಿ. ಮತ್ತೆ ಬಹಳ ಪ್ರೇಮ ಅದ, ಆದ್ರೆ ಸೌರಿ ಕೊಡ್ತಾಳ ಚಂದ.
ಇಲ್ಲ ನಂಗೆ ಅದ ಕೊಟ್ಟು ಸೌರಿ ಅದೇ ಹುಂಚಟ್ಟಿನ ತಗೊಂಡು ಸ್ವೀಕಾರ ಮಾಡಿದ್ರು ಮಹಾತ್ಮರು ಮಾಡಿದ್ರು. ಯವ್ವ ಇನ್ನೂ ಹೊಟ್ಟಿ ತುಂಬಿಲ್ಲ ನನಗ, ಮತ್ತು ಇರೋದು ಒಂದೇ. ಈಗ ಏನ್ ಮಾಡ್ಬೇಕ್ರಿ? ಇರೋದು ಒಂದು ರೊಟ್ಟ ಹೋಗ್ ಮೊದಲು ಕಿವಿದ್ಕೊಂಡು ಬಾ ಇಲ್ಲಿ ಪರೀಕ್ಷೆ ನಡೆದದ ಇವತ್ತು. ಮನೆಗೆ ಬಂದಿರುವಂತವರಿಗೆ ದಾನ ಮಾಡ್ಲಾರ್ದೆ ಪ್ರಸಾದ ಉಣಬಡಿಸಲಾರ್ದ ಹಾಗೆ ಕಳಿಸುವಾಗಿಲ್ಲ. ಇವತ್ತೇನೋ ಮಹಾತ್ಮರು ಬಂದಂಗೆ ಕಾಣ್ತದ, ಇದು ಪರೀಕ್ಷೆ ನಡೆದ. ಇವತ್ತೊಂದಿನ ಉಪವಾಸಿದ್ರೆ ನಾವೀಗ ಸತ್ತು ಹೋಗಂಗಿಲ್ಲ. ಒಂದಿನ ನೀರು ಕುಡಿದು ಮಲಗೋಣ. ನೋಡ್ರಿ ಎಂತ ದೊಡ್ಡ ಗುಣ ಅದ. ಒಂದಿನ ನೀರು ಕುಡಿದು ಗಂಡ ಹೆಂಡತಿಬ್ರು ಮಲಗೋಣ ಬಾ ಅಂದ. ಅದೊಂದು ರೊಟ್ಟಿ ಕೊಡಂದ. ಎಲ್ಲ ಏನಿಲ್ಲ ಖಾಲಿ ಮುಂಚೆಟ್ಟಿನದು ಡಬ್ಬದ ಮುಂಚೆಚ್ಚೆ ಮತ್ತು ಚಂದ ಸೋರಿ ಕೊಟ್ಟಳು. ಅದನ್ನಿಷ್ಟು ತಗೊಂಡು ಸ್ವೀಕಾರ ಮಾಡಿದ್ರು ಮಹಾತ್ಮರು. ಮಾಡಿದ್ರು ಕೇಳ್ತಾರೆ, ಯವ್ವ ಬಹಳ ಆನಂದ ಆಗ್ಯದ, ಊಟ ಮಾಡಿದ್ದಿಲ್ಲ, ಬಹಳ ಇಷ್ಟವಾಗಿತ್ತು, ನನ್ನ ಹೊಟ್ಟೆಯನ್ನ ಇಂದ ತುಂಬಿಸಿದೆಯಲ್ಲವ, ನಿನಗೇನು ಬೇಕು ಕೇಳಿ ಬೇಡಿದ್ದು ಕೊಡ್ತೀನಿ ಅಂತ ಮಹಾತ್ಮ. ಅವಾಗ ಅಂತಾಳೆ ಹೆಣ್ಮಗಳು, ಏನ್ ಕೊಡ್ತೀಯಪ್ಪ ನೀನಂದ್ರು. ರೊಟ್ಟಿನೇ ನನ್ ಬೆಳ್ಳಕ್ ಬಂದಿ, ನೀನ್ ಕೊಡ್ತಿ? ಯವ್ವ ನಿನಗೇನು ಬೇಕು ಮೊದಲು ಕೇಳಂದ್ರು. ಯಾವಾಗ ಕೇಳ್ಬೇಕಂದಾಗ ನಾನು ಏನ್ ಕೇಳಿಯಪ್ಪ, ನಿನಗೇನು ತಿಳಿತದ ಆಶೀರ್ವಾದವನ್ನ ಮಾಡು ಅನ್ನುವಂಥ ಮಾತನ್ನ ಹೆಣ್ಣು ಮಗಳು ಹೇಳ್ತಾಳ. ಅವಾಗ ಗುರುಗಳು ಮಹಾತ್ಮರು ಹೇಳ್ತಾರೆ, ಇವರು ಏನಂತ, ಯವ್ವ ನಿನ್ನ ಮನೆತನಕ 7 ತಲೆಮಾರುಗಳು ಕುಳಿತುಂದರು ಸಹಿತವಾಗಿ ಕರಗದಷ್ಟು ಆಸ್ತಿಯಾಗ್ಲಂತ ತಿಳ್ಕೊಂಡು ಆಶೀರ್ವಾದವನ್ನ ಮಾಡ್ತಾರೆ. ಸಂಪತ್ತು ವೃದ್ಧಿ ಆಗ್ತದೆ. ಬಡವೆ ಇದ್ದಲು ಶ್ರೀಮಂತಲಾದ್ರು. ಇವ್ರು ಮುಂದೆ ಹೋದ್ರು. ಇವ್ರು ಹೋಗಿ ಎಲ್ಲಿ ಉಳ್ಕೊಳ್ತಾರಂದ್ರ ಹುಬ್ಬಳ್ಳಿಯೊಳಗೆ ಉಳ್ಕೊಳ್ತಾರ. ಈ ಹೆಣ್ಣುಮಗಳು ಆಗರ್ಭ ಶ್ರೀಮಂತರಾದ್ರೂ ಕರೆ ಸೊಕ್ಕಿಲ್ಲ, ಗರುವಿಲ್ಲ, ಅಹಂಕಾರ ಇಲ್ಲ. ದಾನ ಧರ್ಮವನ್ನು ಮಾಡ್ಬೇಕು. ಪುರಾಣ ಪುಣ್ಯ ಕಥೆಗಳು ಎಲ್ಲಾರು ನಡೆದಾವಂತಂದ್ರೆ ನಂದಿಷ್ಟು ಮೊದಲು ಅಳಿಲಿ ಸೇವೆ ಇಲ್ಲ ಅಂತಿದ್ಲು ಹೆಣ್ಣುಮಗಳು. ಹಿಂಗೆಲ್ಲಾ ಕಡೆ ದಾನ ಧರ್ಮವನ್ನ ಮಾಡ್ತಿದ್ಳು. ಮಾಡೋದ್ರ ಜೊತೆಗೆ ಏನಾಗಿತ್ತಂದ್ರ, ತಾನು ಇಲ್ಲಾದ್ರೂ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ, ಪುರಾಣಗಳನ್ನ ಕೇಳಲಿಕ್ಕೆ ಹೋಗ್ಬೇಕಾದ್ರೆ ಒಬ್ಬ ಹೆಣ್ಮಗಳು ಹೋಗ್ತಿರ್ಲಿಲ್ಲ. ನನ್ನ ಜೊತೆ ಅವರಿಗೂ ಸಹಿತವಾಗಿ ಪುಣ್ಯದ ಫಲ ದೊರಕಲಿ, ಅವರು ಸಹಿತವಾಗಿ ಮನೆಯೊಳಗೆ ಸಂತೋಷ ಇಲ್ಲ ಅಂತ ತಿಳ್ಕೊಂಡು ತನ್ನ ಹಣವನ್ನ ಖರ್ಚು ಮಾಡಿ ತನ್ನ ಜೊತೆ ಕರ್ಕೊಂಡು ಹೋಗ್ತಿದ್ರು. ಹಿಂಗ ಒಂದು ಲಾರಿ ಜನನ ಹೆಣ್ಮಕ್ಳು ಕರ್ಕೊಂಡು ನೋಡ್ರಿ, ಗಣಮಕ್ಳೆಲ್ಲ ಕರ್ಕೊಂಡು ಒಂದು ಮಠ ಅದ, ಮಠವನ್ನ ನೋಡ್ಲಿಕ್ಕೆ ಹೋಗೋ ನಡಿ ಅಂತ ತಿಳ್ಕೊಂಡು ಹುಬ್ಬಳ್ಳಿಗೆ ಕರ್ಕೊಂಡು ಹೊಂಟೋಡಿ. ಕರ್ಕೊಂಡು ಹೋದಳು. ಲಾರಿ ಜನರೆಲ್ಲರೂ ಸಂತೋಷ ಆಯ್ತು. ಈ ತಾಯಿ ಸೌಗಾರ್ತಿ ಹೆಣ್ಣು ಮಗಳು ಎಷ್ಟು ಪ್ರೇಮ ಇದ್ದಾಳಂತ ತಿಳ್ಕೊಂಡು ಹೊಂಟ್ರು. ಹೋದಾಗ ಏನಾದ, ಮಠದ ಮುಂದೆ ಹೆಣ್ಮಗಳು ಕಾಲ ತೊಳ್ಯಾಕತ್ತಿದಳು. ಹೊರಗಿರುವಂತ ಮಹಾತ್ಮರು ಈ ಹೆಣ್ಮಗಳನ್ನ ನೋಡ್ತಾರ, ಸೇವಾ ಮಾಡುವಂತ ಸೇವಾ ಮರಿ ಕರೆದು, ಅಲ್ಲಿ ನನ್ನ ತಾಯಿ ಇದ್ದಾಳು, ನನ್ನ ತಾಯಿನ ಕರೀರಿ. ಗುರುತಿಲ್ಲ, ಪರಿಚಯವಿಲ್ಲ. ಆ ಸೇವಕನಿಗೆ ಆಶ್ಚರ್ಯ ಆಯ್ತು. ಎಂದಿಗೂ ಯಾರನ್ನೂ ಕರೆದಿಲ್ಲ. ಕರೆಯದೇ ಇರುವಂತ ಮಹಾತ್ಮರು ಈ ಹೆಣ್ಣು ಮಗಳನ್ನ ಕರಿ ಅಂತಾರಂತ ಬಳಿಕ ಏನೋ ಪವಾಡ ಅಂತ ತಿಳ್ಕೊಂಡು ಈ ಹೆಣ್ಣು ಮಗಳ ಬಳಿ ಹೋಗ್ತಾನ. ಯವ್ವ ತಾಯಿ, ಮಹಾತ್ಮರನ್ನ ಕರಿಲೇಕತ್ತಾರೆ ಪೂಜ್ಯರು, ಅಲ್ಲಿಗೆ ಹೋಗ್ಬೇಕಂತೆ. ಗಂಡ ಅಲ್ಲೇ ನಿಂತ್ಕೊಂಡಿದ್ದ. ನಾವು ಮಠಕ್ಕೆ ಬರೋದು ಒಂದನೇ ಸಾರಿ, ಯಾರೂ ನಮಗ ಪರಿಚಯವಿಲ್ಲ, ಹೆಂಗ್ ಹೋಗೋದಂತ ಭಯ ಹೆಣ್ಣು ಮಗಳಿಗೆ. ಗಂಡ ಅಲ್ಲಿದ್ದ. ಮಹಾತ್ಮರ ಕರಿಲೇಕತ್ಯಾರ. ನೀನು ಪುಣ್ಯ ಮಾಡಿ ಹೋಗಂತ ಗಂಡನೇ ಕಳಿಸ್ಕೊಡ್ತಾರೆ. ಹೋದಳು. ಹೋದ ಬಳಿಕ ಆ ಮಹಾತ್ಮ ಏನ್ ಮಾಡ್ತಾನೆ, ಆ ಹೆಣ್ಮಗಳ ಎದ್ದಕ್ಕೆ ಹಿಂಗ್ ಹಿಡ್ಕೊಂತಾನೆ. ಯವ್ವ ತಾಯಿ ಮರ್ತು, ಯವ್ವ ತಾಯಿ ಅಂತ ಹಿಂಗೆ ಕೈ ಹಿಡ್ಕೊಂಡ. ನನ್ನವ್ವ ಅಂತ ಹಿಂಗೆ ಕೈ ಹಿಡ್ಕೊಂಡ ಚಂದ ಹಿಡ್ಕೊಂಡು ಅಂತಾನ ಮಹಾತ್ಮ. ಏನಂತ, ಅವ್ವ ನನಗೆ ಊಟ ಮಾಡಿಸ್ತೀಯಲ್ಲ, ನೆನಪದೆ ನಮ್ಮ ಹೊಟ್ಟಿ ತುಂಬಾ. ಒಂದು ಸಂದರ್ಭದಲ್ಲಿ ಊಟ ಮಾಡಿಸಿದ್ದಿ, ನೆನಪದೇನೆ ನನಗ? ಯಾರು ಗೊತ್ತಾಗ್ತಿಲ್ಲ. ಸ್ವಲ್ಪ ಸಮಯ ಆದ ಬಳಿಕ ಸ್ವಲ್ಪ ಗುರುತು ಸಿಗ್ತದ. ಬಹಳ ದಿನಗಳಾದ ಅಂದು ಯವ್ವ ಪುಂಡ್ಯಪಲ್ಲಿ ಉಂಚಟ್ಟಿ ಎಲ್ಲ ಬಹಳ ಚಂದ ನನಗ ಮಗುವಿಗೆ ಉಣಿಸಿದಂಗ, ತುತ್ತು ಉಣಿಸಿದಂಗ ಕಲಿಸಿ ಕೊಟ್ಟೆಲ್ಲವ್ವ. ಗುರುತಾತ ನಾವು ಅವಾಗ ಗುರುತತ್ತು ಹೆಣ್ಣ ಮಗಳಿಗೆ. ಯಪ್ಪ, ಕೇವಲ ನಾನೇನ್ ಕೊಟ್ಟೀನಿ ನಿನಗೆ ಪುಂಡ್ಯಪಲ್ಲಿ ರೊಟ್ಟಿ, ಒಣಗಿದ ರೊಟ್ಟಿ, ಉಂಚಟ್ನಿ ಹಚ್ಚಿ ಕೊಟ್ಟೀನಿ. ಇಷ್ಟು ದಿನ ನನ್ನ ನೆನಪಿಟ್ಟುಕೊಂಡು ನನ್ನ ಮನೆತನಕ ಬಡತನ ಬರ್ಲಾರ್ದಂಗ ಮನೆತನವನ್ನ ಕಾಯ್ತಾ ಇದೆಯಲ್ಲ ನನ್ನಪ್ಪ ಅಂತ ತಿಳ್ಕೊಂಡು ಬೇಡಿ ನಮಸ್ಕಾರವನ್ನ ಮಾಡ್ತಾಳೆ. ಬೇರೆ ಯಾರೂ ಅಲ್ಲ, ಹುಬ್ಬಳ್ಳಿಯ ಸಿದ್ಧಾರೂಢ ಶಿವಯೋಗಿಗಳು. ಇದು ಪ್ರಸಾದದಲ್ಲಿರುವಂತ ಶಕ್ತಿ ಅನರ್ಘ್ಯವಾಗಿರ್ತಕ್ಕಂಥದ್ದು. ಹಿಂಗ ಪ್ರಸಾದ ಸೇವೆಯ ನಮ್ಮ